ಏನು ಗೊತ್ತಾ ನಿತ್ಯ, ಇಟ್ಸ್ ಅ ಬ್ಲೆಸ್ಸಿಂಗ್ ಟು ಬಿ ಅ ವುಮನ್. ಥ್ಯಾಂಕ್ ಯು. ಈಗ ಹೇಳಿ, ಮಗುನ ನನ್ನ ಕೈಲಿ ಕೊಟ್ಬಿಟ್ಟು ಹೊರಟ್ಬಿಡ್ತೀರಾ? ಡೆಲಿವರಿ ಆದ್ಮೇಲೆ 3 ತಿಂಗಳು ನಾನು ಇರ್ತೀನಿ. ಆಮೇಲೆ ಮಗುನ ನಿಮ್ ಕೈಗಿಟ್ಟು ಯಾರಿಗೂ ಕಾಣಿಸ್ತಾ ಇರೋ ತರ ಹೊರಟೋಗ್ತೀನಿ. ಸಾರಿ, ಡಿಡ್ ಐ ಹರ್ಟ್ ಯು? ಇಲ್ಲ, ಅಲ್ಲ ಅವತ್ತು ನಾನು ಎಷ್ಟು ಪೆದ್ದಾಗಿ ಮಾತಾಡ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ಮಗು ಬಗ್ಗೆ ಆಗಲೇ ಪೊಸೆಸಿವ್ನೆಸ್ ಬಂದಿದೆ ಅಲ್ವಾ? ಹಾ, ಏನ್ ಗೊತ್ತಾ, ನನಗೆ ಖುಷಿ ತಡ್ಕೊಳಕ್ಕೆ ಆಗ್ತಿಲ್ಲ. ಮಗು ಬೆಳವಣಿಗೆನ ಎಂಜಾಯ್ ಮಾಡಿ ನಿತ್ಯ ಅವರೇ. ನಿಮಗೆಲ್ಲ ಒಳ್ಳೇದಾಗಬೇಕಷ್ಟೆ. ಹಾ, ಡಾಕ್ಟರ್ ನಿಧಿ ಅವರೇ, ನಿಮ್ಮನ್ನ ಪ್ರಾಕ್ಟೀಸಿಂಗ್ ಸರ್ಜನ್ ಅಂಡ್ ಲೆಕ್ಚರರ್ ಅಂತ ಇಲ್ಲಿ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ನಿಮ್ಮ ಬಗ್ಗೆ ನಮಗೆ ಕೆಲವು ಕ್ಲಾರಿಟಿ ಬೇಕಾಗಿದೆ. ನಿಮ್ಮ ಹತ್ರ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ ಅಥವಾ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಇದರ ವ್ಯಾಲಿಡ್ ರಿಜಿಸ್ಟ್ರೇಷನ್ ಇದೆಯಾ? ನ್ಯಾಷನಲ್ ಮೆಡಿಕಲ್ ಕಮಿಷನ್ ಪ್ರೋಟೋಕಾಲ್ ಪ್ರಕಾರ ಯಾವುದೇ ವ್ಯಾಲಿಡ್ ರಿಜಿಸ್ಟ್ರೇಷನ್ ಇಲ್ಲದೆ ಡಾಕ್ಟರ್ ಆದವರು ಸರ್ಜರಿ ಮಾಡೋದಾಗ್ಲಿ ಅಥವಾ ಟೀಚಿಂಗ್ ಮಾಡೋದಕ್ಕಾಗ್ಲಿ ಪರ್ಮಿಷನ್ ಇಲ್ಲ. ಸೊ ನಾನು ನಿಮ್ಮನ್ನ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ, ನಿಮ್ಮ ರಿಜಿಸ್ಟ್ರೇಷನ್ ಆಕ್ಟಿವ್ ಇದೆಯಾ? ಮ್ಯಾಮ್, ಅದು ಸರ್, ವಿತ್ ಡ್ಯೂ ರೆಸ್ಪೆಕ್ಟ್, ಶಿ ಇಸ್ ಅ ಗೋಲ್ಡ್ ಮೆಡಲಿಸ್ಟ್. ನಮ್ಮ ಕಾಲೇಜ್ ಟಾಪರ್ ಅವರು. ಅವ್ರ ಅಕಾಡೆಮಿಕ್ ರೆಕಾರ್ಡ್ ಕೂಡ ಬ್ರಿಲಿಯಂಟ್ ಆಗಿದೆ. ಯು ನೋ ಹರ್. ಐ ಕಂಪ್ಲೀಟ್ಲಿ ಹ್ಯಾವ್ ಫೇತ್ ಆನ್ ಹರ್. ಐ ಕ್ಯಾನ್ ವೋಚ್ ಫಾರ್ ಹರ್. ಇದು ನಂಬಿಕೆ ಪ್ರಶ್ನೆ ಅಲ್ಲ. ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದೀರಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವ್ರ ಬಗ್ಗೆ ನಂಬಿಕೆ ಇದೆ ಅಂತ ಆಪರೇಷನ್ ಮಾಡೋದಕ್ಕೆ ಬಿಟ್ಬಿಡೋಕ್ಕಾಗುತ್ತಾ? ಕಾನೂನು ಪಾಲನೆ ಮಾಡಬೇಕಲ್ವಾ? ಕರ್ಣ, ಡಾಕ್ಟರ್ ನಿಧಿ ಅವರು ಸೀನಿಯರ್ ರೆಸಿಡೆನ್ಸ್ನ ಮುಗಿಸಿದಾರಾ? ಹಾಗೆ ಮುಗಿಸಿದ್ರೆ ಕಂಪ್ಲೀಟೆಡ್ ಸರ್ಟಿಫಿಕೇಟ್ನೆಲ್ಲ ಸಬ್ಮಿಟ್ ಮಾಡಿದಾರಾ? ವಿ ಹ್ಯಾವ್ ಡೌಟ್ಸ್. ವಿ ನೀಡ್ ವ್ಯಾಲಿಡ್ ಸ್ಟೇಟ್ ರಿಜಿಸ್ಟ್ರೇಷನ್. ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ರೂಲ್ಸ್ ಫಾಲೋ ಮಾಡ್ತಾ ಇದ್ರು. ಸೀನಿಯರ್ ರೆಸಿಡೆನ್ಸಿ ಕಂಪ್ಲೀಟ್ ಆಗದೆ ಅವ್ರನ್ನ ಲೆಕ್ಚರರ್ ಅಥವಾ ಸರ್ಜನ್ ಮಾಡ್ಕೋಬಾರ್ದು. ಇದೆಲ್ಲ ನಿಮಗೆ ಗೊತ್ತಿರಬೇಕಲ್ಲ ಕರ್ಣ? ನಾವು ಎಲ್ಲ ಪ್ರೊಸೀಜರ್ನು ಫಾಲೋ ಮಾಡ್ತೀವಿ. ಕೌನ್ಸಿಲರ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀವಿ. ಮಾಡಿದ್ದೀರಾ? ದೇರ್ ಇಸ್ ಅ ಡಿಲೇ. ನಿಯಮಗಳನ್ನೆಲ್ಲ ಪಾಲಿಸ್ತಾ ಇದ್ದೀರಾ? ಇದನ್ನ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಅಟ್ಲೀಸ್ಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗೋವರೆಗೂ ಡಾಕ್ಟರ್ ನಿಧಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಗತ್ತಲ್ವ ಕರ್ಣ? ನೀವು ಯಾವುದೇ ಸರ್ಜರಿ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಎನ್ಕ್ವೈರಿ ಮಾಡಬೇಕಾಗತ್ತೆ. ಯಾವ ಪೊಸಿಷನ್ ಕೊಟ್ಟರು ತಗೊಂಡ್ಬಿಡೋದಾ ನಿಧಿ ಅವರೇ? ವಾಟ್ ಸಾರ್ಟ್ ಆಫ್ ಎ ಡಾಕ್ಟರ್ ಯು ಆರ್? ಬರೀ ಓದಿದ್ರಷ್ಟೇ ಸಾಲದು, ಪಾಲಿಸಿ ಮತ್ತು ನಿಯಮಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ಸರ್ ಪ್ಲೀಸ್, ಅದೇನೇನು ಸಬ್ಮಿಟ್ ಮಾಡಬೇಕು ನಾವೆಲ್ಲ ಮಾಡ್ತೀವಿ. ಶಿ ಇಸ್ ಅ ಗ್ರೇಟ್ ಸರ್ಜನ್. ಪ್ಲೀಸ್ ಗಿವ್ ಹರ್ ಅ ಚಾನ್ಸ್. ಸಂದೇಹ ಬೇಡ. ಹೂ ಆರ್ ಯು? ನಾನು ಅವಳ ಸಿಸ್ಟರ್ ಸರ್. ಅದಲ್ಲ ರೀ, ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ನಿಮ್ಮ ಡೆಸಿಗ್ನೇಷನ್ ಏನು? ಐ ಆಮ್ ಒನ್ ಆಫ್ ದ ಬೋರ್ಡ್ ಮೆಂಬರ್. ಸೊ ಒಂದು ಜವಾಬ್ದಾರಿ ಬೇಡವಾ? ಮನಸ್ಸಿಗೆ ಬಂದಾಗೆ ಸಿಕ್ದವ್ರನ್ನೆಲ್ಲ ಅಪಾಯಿಂಟ್ ಮಾಡ್ಕೋತೀರಾ? ಕರ್ಣ ಅವ್ರೆ, ಇವ್ರನ್ನ ಸರ್ಜನ್ ಅಂತೀರಾ. ಯಾರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೂ ಈಸ್ ರೆಸ್ಪಾನ್ಸಿಬಲ್? ಐ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಸರ್ ಪ್ಲೀಸ್ ಹರಿಲಿ, ಯಾವುದೋ ನಿರ್ಧಾರ ತಗೋಬೇಡಿ. ಪ್ಲೀಸ್ ಲಿಸನ್ ಟು ಮೀ. ಡಾಕ್ಟರ್ ನಿಧಿ, ಯು ಆರ್ ಸಸ್ಪೆಂಡೆಡ್. ಮೇಲ್ ಬಂದಿರುತ್ತೆ, ನೋಡ್ಕೊಳ್ಳಿ. ಸರ್, ನಾನು ಇಲ್ಲಿವರೆಗೂ ಯಾವ ರೋಗಿಗೂ ಅನ್ಯಾಯ ಮಾಡಿಲ್ಲ. ನನ್ನ ಕೆಲಸನ ತುಂಬ ಶ್ರದ್ಧೆಯಿಂದ ಮಾಡ್ಕೊಂಡು ಬಂದಿದ್ದೀನಿ. ಡಾಕ್ಟ್ರಾಗಿ
ರೋಗಿಗಳಿಗೆ ನೋವು ಸ್ಪಂದಿಸ್ಬೇಕನ್ನೋದು ಅಷ್ಟೇ ನನ್ನ ಉದ್ದೇಶ ಆಗಿತ್ತು ಸರ್. ಇವ್ರ ಬಗ್ಗೆ ನಂಬಿಕೆ ಇದೆ ಅಂತ ಆಪರೇಷನ್ ಮಾಡೋದಕ್ಕೆ ಬಿಟ್ಬಿಡೋಕ್ಕಾಗುತ್ತಾ? ಡಾಕ್ಟರ್ ನಿಧಿ, ಯು ಆರ್ ಸಸ್ಪೆಂಡೆಡ್. ನಿಧಿ ನಿಧಿ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಿಧಿ ಪ್ಲೀಸ್, ಇದೆಲ್ಲ ಟೆಂಪ್ರರಿ. ಎಸ್, ನಾನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗಿತ್ತು, ಬಟ್ ಕೌನ್ಸಿಲ್ಗೆ ಹೋಗೋಷ್ಟರಲ್ಲಿ ಕೇಸ್, ಕೋರ್ಟ್, ಜೈಲ್. ಐ ಆಮ್ ರಿಯಲಿ ಸಾರಿ, ಐ ವಿಲ್ ಫಿಕ್ಸ್ ದಿಸ್. ನೀವು ಪ್ಲೀಸ್ ಅಳ್ಬೇಡಿ, ಪ್ಲೀಸ್ ನಿಧಿ. ಕರ್ಣ ಹೇಳ್ತಿರೋದು ಸರಿಯಾಗಿದೆ ಕಣ. ನೀನು ಯಾಕೆ ಅಳ್ತಾ ಇದೆಯಾ? ನೀನು ಈ ಹಂತಕ್ಕೆ ಬರೋದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ಯಾ ಅಂತ ನಮಗೆ ಗೊತ್ತು. ಒಂದು ಚಿಕ್ಕ ಎಂಕ್ವೈರಿ, ನಿನ್ನ ಟ್ಯಾಲೆಂಟ್ನ ಅಳ್ಸೋಕ್ಕಾಗಲ್ಲ ನಿಧಿ. ಇದು ಜಸ್ಟ್ ಪ್ರೊಸೀಜರ್ ಅಷ್ಟೇ. ನೀನು ತಲೆ ಕೆಡ್ಸ್ಕೊಬೇಡ, ಎಲ್ಲ ಸರಿ ಹೋಗುತ್ತೆ. ಯಾಕೆ ಅಕ್ಕ, ಯಾಕೆ ಎಲ್ಲ ಕಷ್ಟಗಳು ನನಗೆ ಬರುತ್ತೆ? ಡಾಕ್ಟರ್ ಆಗ್ಬೇಕಂತ ಕನ್ಸ್ ಕಂಡಿದ್ದು ಹೆಸರು ಮಾಡೋದಕ್ಕೆ, ದುಡ್ಡು ಮಾಡೋದಕ್ಕಲ್ಲ. ಜೀವಗಳನ್ನ ಉಳಿಸ್ಬೇಕು, ನೋವನ್ನ ಸ್ಪಂದಿಸ್ಬೇಕು ಅನ್ನೋ ಕಾರಣಕ್ಕೆ. ಅದಕ್ಕೋಸ್ಕರ ಹಗಲು ರಾತ್ರಿ ಓದಿದ್ದೀನಿ, ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ, ಎಲ್ಲದನ್ನು ತ್ಯಾಗ ಮಾಡಿದ್ದೀನಿ. ಆದ್ರೆ ಇವತ್ತು ಅವರು ನನ್ನ ಅರ್ಹತೆ ಬಗ್ಗೆನೇ ಪ್ರಶ್ನೆ ಮಾಡಿದ್ರಲ್ಲ. ನೀವು ಏನು ಅಂತ ಅವ್ರಿಗೆ ಏನು ಗೊತ್ತು? ನಿಮ್ಮ ಹಿರಿಯರಿಗೆ ಗೊತ್ತಿಲ್ಲದೆ ಅವರು ನಿರ್ಧಾರ ತಗೊಂಡಿದ್ದಾರೆ. ನನ್ನ ಕನ್ಸಿಗೆ ಹತ್ರ ಹೋಗ್ತಿದ್ದೀನಿ ಅಂದಾಗ ಏನೋ ಒಂದಾಗುತ್ತೆ. ನನ್ನ ಕನ್ಸೆಲ್ಲ ನುಚ್ಚು ನೂರಾಗುತ್ತೆ. ಈಗ ಈ ಸಸ್ಪೆನ್ಷನ್ ನನಗೆ ಯಾಕೆ ಹೀಗಾಗ್ತಿದೆ? ಯಾಕಂದ್ರೆ ನೀವು ಸ್ಟ್ರಾಂಗ್ ಇದ್ದೀರಾ, ನಿಮ್ಗೆ ಇದನ್ನ ಸಹಿಸ್ಕೊಳ್ಳೋ ಶಕ್ತಿ ಇದೆ. ನೋಡಿ, ನಾನು ಪ್ರಾಮಿಸ್ ಮಾಡ್ತೀನಿ, ಇದರಿಂದ ನಿಮ್ ಸರ್ಜನ್ ಆಗೋ ಕನಸು ಹಾಳಾಗಲ್ಲ. ನಿಮ್ ಜೊತೆ ನಾನು ನಿಂತ್ಕೋತೀನಿ. ನಿನ್ ಜರ್ನಿ ಇಲ್ಲಿಗೆ ಎಂಡ್ ಆಗಿಲ್ಲ ನಿಧಿ. ನೀನ್ ಹೋಗ್ತಿರೋ ದಾರಿಲಿ ಸಣ್ಣ ತಡೆ ಬಂತು ಅನ್ಕೋ. ನಾವೆಲ್ಲರೂ ನಿನ್ ಜೊತೆ ನಿಂತಿರ್ಬೇಕಾದ್ರೆ ನೀನ್ ಎಷ್ಟು ಧೈರ್ಯವಾಗಿರ್ಬೇಕು ಹೇಳು. ಅಳ್ಬೇಡ ಪ್ಲೀಸ್. ನಾನು ಈಗಲೇ ಕೌನ್ಸಿಲ್ಗೆ ಹೋಗ್ತೀನಿ. ಸೊಲ್ಯೂಷನ್ ಸಿಗೋವರೆಗೂ ವಾಪಸ್ ಬರಲ್ಲ.